ಆಗುತ್ತಿರುವಂಥ ಮೋಸ, ಆಮೇಲೆ ನೀರನ್ನು ಕೃತಜ್ಞತವಾಗಿ ಬಳಸಬೇಕು ಅಂತ ತಿಳ್ಕೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಶ್ರೀ ಪ್ರಕಾಶ್ ತೇಜು ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಕಾರ್ಯಕ್ರಮದ ಇನ್ನೊಂದು ಪ್ರಮುಖವಾದ ಘಟ್ಟ ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರು, ಉದ್ಘಾಟಕರು, ಮುಖ್ಯ ಅತಿಥಿಗಳು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಸಸಿಗೆ ನೀರಿನ ಮೂಲಕ ಉದ್ಘಾಟನೆ ಮಾಡಬೇಕಂತ ತಿಳ್ಕೊಳ್ತಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ಶ್ರೀ ನಾಗೇಶ್ ಕೆ ಬೋಗೆ, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಶ್ರೀ ಅವರಿಂದ ಉದ್ಘಾಟನಾ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ಡಿ.ಎಂ. ಸರಸ್ವತಿಯವರೇ, ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿರುವ ಶ್ರೀ ಎಸ್. ಟಿ. ಪಾಟೀಲ್ ಮಾನ್ಯ ಅಧ್ಯಕ್ಷರು ವಕೀಲರ ಸಿಂಘಿ ಅವರೇ, ಶ್ರೀ ಆನಂದ್ ರಾಠೋಡ್ ಸಹಾಯಕ ಸರ್ಕಾರಿ ವಕೀಲರು ಸಿಂಘಿ ಅವರೇ, ಉಪನ್ಯಾಸಕರಾಗಿ ಹಾಜರಿರುವ ಶ್ರೀ ಎಸ್. ಎಂ. ಕಾಚೂರ್ ವಕೀಲರು ಸಿಂಘಿ ಅವರೇ, ಶ್ರೀ ರಾಜೀವ್ ಪಾಟೀಲ್ ವಕೀಲರು ಸಿಂಘಿ ಅವರೇ, ಡಾಕ್ಟರ್ ಪ್ರಕಾಶ್ ರಾಠೋಡ್ ಸಹಾಯಕ ಪ್ರಾಧ್ಯಾಪಕರು ಜಿ.ಪಿ. ಪೌರ್ವರ್ ಪದವಿ ಕಾಲೇಜು ಸಿಂಧಗಿ ಅವರೇ, ಶ್ರೀ ಪ್ರಕಾಶ್ ತೇಜು ಸಹಾಯಕ ಪ್ರಾಧ್ಯಾಪಕರು ಜಿ.ಪಿ. ಪೌರ್ವರ್ ಪದವಿ ಕಾಲೇಜು ಸಿಂಧಗಿ ಅವರೇ, ವೇದಿಕೆಯಲ್ಲಿ ಹಾಜರಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಹಾಜರಿರುವ ಈ ಕಾಲೇಜಿನ ಎಲ್ಲ ಗೌರವಾನ್ವಿತ ಉಪನ್ಯಾಸಕ ವರ್ಗದವರೇ ಮತ್ತು ವಿದ್ಯಾರ್ಥಿನಿಯರೇ, ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಮತ್ತು ವಿಶ್ವ ಜಲ ದಿನಾಚರಣೆಯ ಕುರಿತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಎರಡು ವಿಷಯಗಳ ಬಗ್ಗೆ ವಕೀಲರು ಮಾತಾಡಲಿಕ್ಕಿದ್ದಾರೆ. ನಾನು ಮಾತಾಡೋ ರಿಪೀಟ್ ಆಗುತ್ತೆ, ಅದು ಯಾಕೆ ನಾನು ಸ್ವಲ್ಪ ಬೇರೆ ವಿಚಾರವನ್ನು ಮಾತಾಡ್ತೇನೆ. ನಾವು ಸುಮಾರು ಒಂದು ತಿಂಗಳ ಹಿಂದೆ ಇಡೀ ಒಂದು ತಿಂಗಳ ಫಂಕ್ಷನ್ ಮಾಡಿದ್ವಿ. ಬೇರೆ ಬೇರೆ ಹಳ್ಳಿಗೆ ಹೋಗಿದ್ವಿ, ಕೆಲವು ಕಾಲೇಜಿಗೆ ಬಂದಿದ್ವಿ. ಎಸ್, ಈ ಯಾವುದು ಅಂದರೆ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಮಾಡಿದ್ವಿ. ವಿಶೇಷವಾಗಿ ನಾನು ಸಿಂದಗಿ ಟೌನು ನನ್ನ ಲಿಮಿಟಲ್ಲಿ ಬರ್ತದೆ. 50ಕ್ಕಿಂತ ಹೆಚ್ಚು % ಕೇಸ್ಗಳು ಆಕ್ಸಿಡೆಂಟ್ ಸಂಬಂಧಿತ ಕೇಸ್ಗಳು. ಕೆಲವು ಡೆತ್ ಆಗ್ತವೆ, ಕೆಲವು ಗ್ರೀವಿಯನ್ಸು, ಕೆಲವು ಸಿಂಪಲ್ ಇಂಜುರೀಸ್ ಆಗ್ತವೆ. ಈಗ ನಾನು ಅದು ಬೆಳಗ್ಗೆ ಅಂದ್ಕೊಂಡಿದ್ದೆ ಇವತ್ತೇನು ಮಾತಾಡಬೇಕು ಅಂದರೆ ಇದರಂತೆಲ್ಲ ಬಂತು. ಬರುವಾಗ ಒಬ್ಬರು ಹುಡುಗ ಇಲ್ಲಿ ಕಾಲೇಜಿಂದ ಹೋಗ್ತಾ 3 ಜನ ಕುಂತಿದ್ದೆ ಸ್ಕೂಟ್ರಲ್ಲಿ. ಬಹುಶಃ 21 ವರ್ಷ ಆಗಿರ್ಬೋದ ಏನೋ. ಡಿಎಲ್ ಇರಲಿಕ್ಕಿಲ್ಲ. ನಾನು ಕೋರ್ಟಲ್ಲಿ ನೋಡ್ತಾ ಇರ್ತೇನೆ, ಎಲ್ಲ ವಿದ್ಯಾವಂತರೆ ಡಿಎಲ್ ಮಾಡ್ಕೊಳ್ಳೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, ಆಮೇಲೆ ರಿಜಿಸ್ಟ್ರೇಷನ್ ಇರೋದಿಲ್ಲ. ಇವೆಲ್ಲ ಮೋಟಾರ್ ವಾಹನ ಕಾಯ್ದೆ ಕೆಳಗೆ ಬರುವಂಥ ಅಪರಾಧಗಳು. ದಯವಿಟ್ಟು ಯಾರು 18 ವರ್ಷ ಒಳಗಡೆ ಇರುವಂಥವರು ಯಾರು ಡ್ರೈವಿಂಗ್ ಮಾಡ್ಕೊಳ್ಳಿ. ಆಮೇಲೆ ಅವ್ರು ಹೇಳಿದ್ರೆ ಅದಕ್ಕೂ ಆಮೇಲೆ ಉತ್ತರ ಕೊಡ್ತೇವೆ ಅವ್ರ ಪ್ರಶ್ನೆಗೆ. ಮೈನರ್ ಬಗ್ಗೆ ಹೇಳಿದ್ರು, ಅಪ್ರಾಪ್ತ ವಯಸ್ಕ ಹುಡುಗನಿಗೆ ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡಲಿಕ್ಕೆ ಕೊಡುವಂಥ ಓನರ್, ತಂದೆ ಆಗಲಿ ತಾಯಿ ಆಗಲಿ ಯಾರು ಓನರ್ ಇರ್ತಾರಲ್ಲ, ಅವರಿಗೆ 25,000 ರೂಪಾಯಿ ದಂಡ ಇದೆ. ಪೇಪರ್ ಬರ್ತಾ ಇರ್ತದೆ, ನೋಡ್ತಾ ಇರ್ತೀರಿ ನಾವು, ಪೇಪರ್ ಬರ್ತದೆ, ರೀಲ್ಸಲ್ಲಿ ಬರ್ತದೆ. 25,000 ದಂಡ ಅವರಿಗೆ. ಆಮೇಲೆ ಈಗ ಆಕ್ಸಿಡೆಂಟ್ ಆಯಿತು, ಯಾರೋ ಒಬ್ಬರು ತೀರ್ಕೊಂಡ್ರು ಅಂದ್ಕೊಳ್ಳಿ, ಅಥವಾ ಇಂಜುರಿ ಆಯಿತು ಅಂದ್ಕೊಳ್ಳಿ, ಅವರು ಒಂದು ಕ್ರಿಮಿನಲ್ ಕೇಸನ್ನು ಫೇಸ್ ಮಾಡಬೇಕು. ಜೊತೆಗೆ ಪರಿಹಾರಕ್ಕೆ ಒಂದು ಅರ್ಜಿ ಹಾಕ್ತಾರೆ. ತೀರ್ಕೊಂಡಂಥವ್ರು ವಾಸದಾರರು ಅಥವಾ ಇಂಜುರಿ ಒಳಗಾದರು, ಅಲ್ಲಿ ಏನು ಪರಿಹಾರಕ್ಕೆ ಆರ್ಡರ್ ಆಗ್ತದೆ ಅಲ್ವ, ಆ ಪರಿಹಾರವನ್ನು ಇವರೇ ಕೊಡಬೇಕು. ಯಾಕಂದರೆ ಎಲ್ಲ ವೈರಸ್ ಇರುತ್ತದೆ. ಮೋಟ್ರ್ ಈಗ ರಿಜಿಸ್ಟ್ರೇಷನ್
ನಾವೆಲ್ಲ ನಾಳೆ ಹೊರಗೋಗೋರ್ಬೇಕಾದ್ರೆ ಓದ್ಕೊಂಡು ಗೊತ್ತಿರಲಿ. ಆಮೇಲೆ ಇನ್ನೊಂದು ವಿಚಾರ, ಪೇಪರ್ ಬಂದಿತ್ತು ಸುಮಾರು 1 ವರ್ಷ ಇದೆ. ನಮ್ಮ ಬಿಜಾಪುರದ ಹುಡುಗ ಒಬ್ಬ ಕೋಲಾರದಲ್ಲಿ ಪ್ಯೂನ್ ಪೋಸ್ಟ್ಗೆ ಸೆಲೆಕ್ಷನ್ ಆಗ್ತಾನೆ, ಕೋರ್ಟಲ್ಲಿ ಪ್ಯೂನ್ ಪೋಸ್ಟ್ಗೆ. ಅವನು ಈಗ ಸೆಲೆಕ್ಷನ್ ಆದಾಗ, ನೌಕರಿ ಸೆಲೆಕ್ಷನ್ ಆದಾಗ ಏನು ಪ್ರೊಸೀಜರ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತದೆ. ಹೌದಲ್ವಾ? ಹೇಳಿ, ದಯವಿಟ್ಟು ಮಾತಾಡಬೇಡಿ ಅಲ್ಲಿ ಸಿಸ್ಟರ್ಸ್, ದಯವಿಟ್ಟು ಮಾತಾಡಬೇಡಿ. ನಾವು ಒಳ್ಳೆ ಉದ್ದೇಶಕ್ಕೆ ಬಂದದ್ದು. ಯಾರಾದ್ರೂ ಸೆಲೆಕ್ಷನ್ ಆದರೆ ವೆರಿಫಿಕೇಶನ್ ಕಳಿಸ್ಕೊಡ್ತಾರೆ ಡಾಕ್ಯುಮೆಂಟಲ್ಲಿ. ಅವರು ಸ್ಕೂಲ್ ರೆಕಾರ್ಡ್ಸು, ಆಮೇಲೆ ಜಾತಿ ಸಂಬಂಧಪಟ್ಟ ಸೆಲೆಕ್ಷನ್ ಅಂದರೆ ಜಾತಿ ಸರ್ಟಿಫಿಕೇಟ್ಸು, ಜೊತೆಗೆ ಪೊಲೀಸ್ ವೆರಿಫಿಕೇಶನ್ ಹೋಗ್ತದೆ. ಪೊಲೀಸ್ ವೆರಿಫಿಕೇಶನ್ ಹೋದಾಗ ಈಗೆಲ್ಲ ಒಂದು ಗೊತ್ತಾಗ್ಬಿಡ್ತದೆ, ಎಲ್ಲ ಅವ್ರ ವೆಬ್ಸೈಟಲ್ಲೆಲ್ಲ ಹಿಸ್ಟ್ರಿ ಇರ್ತದೆ. ಹಿಂಗೆ ಹೊಡೆದ್ಬಿಟ್ರೆ ಬಂದೇ ಬಿಡ್ತದೆ. ಆ ಒಂದು ಕೇಸಲ್ಲಿ ಅವನು ಸಣ್ಣ ಮೋಟರ್ ವೆಹಿಕಲ್ ಆಕ್ಸಿಡೆಂಟಲ್ಲಿ ದಂಡ ಕಟ್ಟಿರ್ತಾನೆ. ಅವನಿಗೆ ಇಲ್ಲಪ್ಪ ನೀನು ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿ, ರಿಪೋರ್ಟ್ ಬಂದಿದೆ ಪೊಲೀಸ್ ಸ್ಟೇಷನಿಂದ, ನಿನಗೆ ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾರು? ಕೋರ್ಟ್. ಮುಂದೆ ಅವ ಹೈಕೋರ್ಟ್ ಹೋಗ್ತಾನೆ. ಹೈಕೋರ್ಟ್ ಹೋಗಿ ಅದು ಮುಂದೆ ಅಲ್ಲೂ ಕನ್ಫರ್ಮ್ ಆಗ್ತದೆ, ಡಿವಿಷನ್ ಬೆಂಚಿಗೆ ಬರ್ತದೆ, ಅಪೀಲ್ ಆದಾಗ ಮಾನವೀಯ ದೃಷ್ಟಿಯಿಂದ ಅವ್ರು ಹೇಳ್ತಾರೆ ಸಣ್ಣ ಅಪರಾಧ ಆಗಿತ್ತು, ಆ ಕಾರಣಕ್ಕಾಗಿ ಈ ಒಂದು ಕಾರಣಕ್ಕೆ ನಾವು ಭವಿಷ್ಯ ಹಾಳು ಮಾಡಬಾರ್ದು ಅನ್ನೋ ಒಂದು ರೀಸನ್ಸ್ ಕೊಟ್ಟು ಅವ್ರಿಗೆ ಪೋಷಣೆ ಕೊಡಿ ಅಂತ ಹೇಳ್ತಾರೆ. ಇಷ್ಟು ಹೋರಾಟಕ್ಕೆ ಅವ್ರು ಸುಮಾರು 2-3 ವರ್ಷ ಮಾಡ್ಬಿಡ್ತಾರೆ. ಹಾಗಾಗಬಾರ್ದು. ಎಲ್ಲ ನೌಕರಿಗೆ ಆಸೆ ಪಟ್ಕೊಂಡು ಅಥವಾ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಕೊಂಡು ಓದಿರ್ತೀರಿ, ಅಪ್ಪ ಅಮ್ಮ ಒಳ್ಳೆ ಉದ್ದೇಶಕ್ಕೆ ಬಳಸಿರ್ತಾರೆ. ಈ ಸಣ್ಣ ಸಣ್ಣ ಅಪರಾಧಗಳನ್ನು ಮಾಡಿ ಭವಿಷ್ಯ ಹಾಳು ಮಾಡ್ಕೊಳ್ಬೇಡಿ. ದಯವಿಟ್ಟು ಕಾನೂನನ್ನು ಪಾಲಿಸಬೇಕು. ನಾವೇ ಪಾಲಿಸಿದ್ರೆ ಮತ್ತೆ ಯಾರು ಹೇಳೋದು? ಹಳ್ಳಿ ಮನಸ್ಸಿಗೆ 70-80 ಸ್ಪೀಡ್ ಓಡಿಸ್ತಾರೆ ಬೈಕಲ್ಲಿ, ಕಾರನ್ನು ಓವರ್ಟೇಕ್ ಮಾಡಿ ಹೋಗ್ತಾರೆ. ಎಲ್ಲೊಂದು ಸಣ್ಣ ಹುಳ ಬಂದು ಹೊಡಿತಂದು ಕೂಡ ಬೇಡ, ಬೇಡ, ಒಂದು ಹುಳ ಬಂದು ಹೊಡಿತಂದ್ರೆ ಕೂಡ ಇಮ್ಯಾಲೆ ಸಾಗ ಬೀಳುತ್ತಾರೆ. ಹಿಂದ್ಗಡೆ ಕೂತವ, ಡ್ರೈವ್ ಮಾಡುವ ಎಲ್ಲವೂ ಸಾಯ್ತಾರೆ. ಅಲ್ಲಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ಅಪ್ಪ ಬರ್ತಾನೆ ಅಂತೇಳಿ, ಗಂಡ ಬರ್ತಾನೆ ಅಂತೇಳಿ. ನೀವು ನೋಡಿದ್ರೆ ನೀವು ಸತ್ತು ಬಿದ್ದಿರ್ತಾರೆ. ಇವೆಲ್ಲ ಬೇಕಾ? ಸ್ವಲ್ಪ ಕೇರ್ ತಗೋಬೋದು. ಒಂದು ಅರ್ಧ ಗಂಟೆ ಮೊದಲೇ ಹೊರಟ್ರೆ 50 ಸ್ಪೀಡ್ನ ಹೋದರೆ ಹೋಗ್ಬೋದಾ? ಅಲ್ಲ, ಕಾನೂನು ಹೇಳ್ತದೆ ರೋಡನ್ನು ಮಾಡೋದೇ ಸ್ಪೀಡ್ ಹೊಡೆದ ಸಲುವಾಗಿ ಅಂತ ಕಾನೂನುಗಳು ಹೇಳ್ತವೆ. ಒಳ್ಳೆ ರೋಡ್ ಮಾಡೋದು ಯಾವಾಗ ಸ್ಪೀಡಾಗಿ ಹೋಗಲಿ ಅಂತ ಮಾಡೋದು, ರ್ಯಾಶಾಗಿ ಹೋಗಲಿ ಅಂತಲ್ಲ. ರ್ಯಾಶ್ಗೂ ಸ್ಪೀಡ್ಗೂ ವ್ಯತ್ಯಾಸ, ರ್ಯಾಶ್ನೆಸ್ ಅಂಡ್ ಸ್ಪೀಡ್ ವ್ಯತ್ಯಾಸ. ನಾನು ಯಾಕೆ ಹೇಳ್ತೀನಿ ಕೇಳಿದ್ರೆ, ಈಗೆಲ್ಲ ಪದವಿ ಮಕ್ಕಳಿದ್ದೀರಿ, ನಾಳೆ 21-22 ವರ್ಷಕ್ಕೆಲ್ಲ ಡಿಗ್ರಿ ಮುಗಿಸಿ ಹೊರ ಬರ್ತೀರಿ. ಸಮಾಜ ನಿಮ್ಮ ಕೈಯಲ್ಲಿರುತ್ತೆ. ದೊಡ್ಡವರಿಗೆ ಸಣ್ಣವರಿಗೆ ಬುದ್ಧಿ ಜವಾಬ್ದಾರಿ ನಿಮಗಿರ್ತದೆ. ಎರಡನೇ ವಿಚಾರ, ಈ ಮೋಸ್ಟ್ ಆಫ್ ದಿ ಕೇಸ್ ಕೋರ್ಟ್ ಬರೋ ಕೇಸ್ಗಳಿದೆಯಲ್ವಾ, ಎಲ್ಲ ಪ್ರಾಪರ್ಟಿ ಆಸ್ತಿಗಳಿಗೆ ಸಂಬಂಧಪಟ್ಟು ಅಜ್ಜ ಮುತ್ತಜ್ಜ ಅಪ್ಪ ಮಾಡಿರ್ತಾರೆ ಆಸ್ತಿ, ಮೊಮ್ಮಕ್ಕಳು ಬಂದು ಕಚ್ಚಾಡ್ತಾರೆ ಕೋರ್ಟಲ್ಲಿ. ಭಾಳ ಸಲ ಹೇಳ್ತಿರ್ತೀವಿ ಸರ್, ನೀವು ಮಾಡೋದಲ್ಲ, ನಿಮ್ಮ ಅಜ್ಜ ಮಾಡೋದಲ್ಲ, ನೀವೇನು ಮಾಡಿದ್ರೆ ಏನಿತ್ತು ಅಂತ ಬಂದು ಜಗಳ ಆಡ್ತಾರೆ. ಕಾನೂನು ಇದೆ, ಏನು ಈಕ್ವಲ್ ಶೇರ್. ಹೆಣ್ಮಕ್ಳಿಗೆ ಸರಿಯಾದ ಪಾಲನೆ ಕೊಡ್ಬೇಕು, ಗಂಡಿಗೆ ಎಷ್ಟು ಹೆಣ್ಮಕ್ಳಿಗೆ ಅಷ್ಟೇ. ಕೇಳಿಸ್ಕೊಳ್ಳಿ ಗಂಡು ಮಕ್ಕಳೇ, ದಯವಿಟ್ಟು ನಿಮಗೆ ನಾಳೆಲ್ಲ ಬರೋದು ಕೋರ್ಟ್ಗೆ, ನಮ್ಮ ಕೋರ್ಟಲ್ಲಿ ಅದೇ ತಿಳ್ಕೊಳ್ಳಿ. ಒಂದು 200 ಕೇಸಿದ್ರೆ ಒಂದು 105 ಕೇಸ್ ಅದೇ ಪ್ರಾಪರ್ಟಿ ತಗೊಂಡ್ಬಿಟ್ಟು. ಆಮೇಲೆ ಅದೊಂದು ಜಗಳ, ಅದೊಂದು ಕ್ರಿಮಿನಲ್ ಕೇಸ್, ವಕೀಲ ಇವ್ರಿಗೆ ಪೊಲೀಸ್ ಒಂದಿಷ್ಟು ಕೆಲಸ. ಒಂದು ಕ್ರಿಮಿನಲ್ ಕೇಸು ಆಮೇಲೆ ಇದು ಪಾರ್ಟಿನಲ್ಸು, ಇದು ಇಲ್ಲಿರೋದಿಲ್ಲ. ಆಮೇಲೆ ಇಲ್ಲೇನು ಒಂದೊಬ್ಬರಿಗೆ ಒಂದು ಪರವಾಗಿ ಇನ್ನೊಬ್ಬರು ವಿರೋಧವಾಗಿ ಆಡೋದು, ಆಮೇಲೆ ಒಂದು ವಕೀಲು, ಆಮೇಲೆ ಮತ್ತು ಶಕ್ತಿ ಇದ್ದರೆ ಗುಲ್ಬರ್ಗ್ ಒಂದು 4 ವರ್ಷ, ಆಮೇಲೆ ಮತ್ತು ಮಾಡಬೇಕು ಬರ್ತದಲ್ಲ ಆಟ. ಯಾಕೆ ನಾನೇ ಸೋತೆ ತೋರಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಹೋಗೋದು ಅಂದರೆ ಮತ್ತೆ ಸೀಮೆ ಮುಟ್ಟಿಸ್ಬೇಕಲ್ಲ, ಯಾರು ಪಾಲಿಷ್ಟು ಅಂತ ಅದಕ್ಕೊಂದು 4 ವರ್ಷ. ಅದ್ರ ಮೇಲೆ ಕಬ್ಜೆ ಪಡಿಸ್ಬೇಕಲ್ಲ, ಅಣ್ಣ ಗಲಾಟೆ ಕಬ್ಜೆ ಕುಂತಿರ್ತಾರೆ, ತಮ್ಮ ಎಲ್ಲೋ ಬೇರೆ ಬೇರೆ ಬಾಡಿಗೆ ಬಂದಿರ್ತಾರೆ, ಕಬ್ಜೆ ಪಡಿಸೋದು ಮತ್ತೆ 4 ವರ್ಷ. ಆಮೇಲೆ ಹಿಂಗೆಲ್ಲ ಆಗಿ ಅವ ಕೋರ್ಟ್ಗೆ ಬಂದು ಸತ್ತೇ ಹೋಗಿರ್ತಾನೆ. ಹೌದು, ಎಷ್ಟು ಕೇಸ್ ಅಂದ್ರೆ ಎಲ್ಲ ಸರ್ ನೋಡಿದೆ, ಕೋರ್ಟ್ಗೆ ಬಂದು ನೋಡಿ ಹೇಳ್ತೇನೆ. ಅಪ್ಪ ಕೇಸ್ ಹಾಕೊಂಡು ಬೇಕಂತ ಕೇಸ್ ಹಾಕೊಂಡು ಸುತ್ತೋಗಿ ಮಗನ ಬಂದು ತನ್ನ ಕಬ್ಜೆ ಬಸ್ಗೆ ಬಂದು ಅದೆಲ್ಲ ಆಗೋದು ಬೇಡ. ಈಗ ನಮ್ಮ ಕಾನೂನಿನಲ್ಲಿ ಹಿಂದೂ ವಾರಸ ಕಾಯ್ದೆಯಲ್ಲಿ ಹೆಣ್ಣಿಗೆ ಸಮಾನತೆ ಮಾಡಿದೆ, ಗಂಡರಷ್ಟೇ ಮಗನಷ್ಟೇ ಪಾಲು ಮಗಳಿಗೆ. ಹಾಗಾಗಿ ನೀವು ಇವತ್ತೇ ಮೆಡಿಸಿನ್ ಮಾಡ್ಕೋಬೇಕು, ನನ್ನ ತಂಗಿಗೆ ಅಕ್ಕಗೆ ಸರಿಯಾದ ಪಾಲು ಕೊಡಬೇಕು ಅನ್ನೋದು. ಆಮೇಲೆ ನಿಮಗೂ ಜವಾಬ್ದಾರಿ ಇದೆ, ನಿಮ್ಮ ತಪ್ಪು ನಗಾಡ್ ಮಾಡಿದ್ದೀವಿ ನಾವು. ಯಾಕೆ ಗೊತ್ತಾ, ಮದುವೆ ಮಾಡ್ಕೊಳ್ಬೇಕು, ಒಳ್ಳೆ ಹುಡುಗ ಬೇಕು, ಡಾಕ್ಟರ್ ಹುಡುಗ ಬೇಕು, ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು ಅಂತ ಏನು ಮಾಡ್ತಾರೆ? ಅಪ್ಪ ಮತ್ತು ಅಣ್ಣ ಕಾರು, ಚಿನ್ನ, ಸೈಟ್ ಎಲ್ಲ ಕೊಡ್ತಾರೆ. ಹೌದಲ್ರಿ? ಹೌದಲ್ಲ? ಅದು ಸರ್. ಹಾಂ, ಆಗ ನೀವು ಸ್ವಲ್ಪ ಮಾನವೀಯತೆ ಇರಬೇಕು. ಅಪ್ಪ ಎಲ್ಲ ಕೊಟ್ಟಿದ್ದಾರೆ ಮತ್ತು ಪ್ರಾಪರ್ಟಿ ಈಕ್ವಲ್ ಕೊಡ್ಬೇಕು, ಕಾನೂನು ಇದೆ ನಿಜ. ಆ ಮಾನವೀಯತೆ ಮುಂದೆ ಕಾನೂನು ಬಿಟ್ಬಿಟ್ಟು ಸ್ವಲ್ಪ ಜಾಸ್ತಿ ಬಿಟ್ಕೊಡ್ಬೇಕು. ಅಣ್ಣಗೆ ಜವಾಬ್ದಾರಿ ಮಾಡಿರ್ತಾರೆ. ಅಪ್ಪ ಸಾಲ ಮಾಡಿ ಮದುವೆ ಮಾಡಿ ತಿಳ್ಕೊಂಡಿರ್ತಾರೆ, ಅಣ್ಣ ತಿಳ್ಕೊಂಡು ಹೀಗೆಲ್ಲ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಜವಾಬ್ದಾರಿ ಹೆಣ್ಮಕ್ಳು ಇರಬೇಕು. ಸಂಬಂಧಗಳು ಆಸ್ತಿ ಸಲುವಾಗಿ ಹಾಳಾಗ್ತದೆ, ಈಗ ಆಸ್ತಿ ಸಲುವಾಗಿ ಸಂಬಂಧಗಳು ಹಾಳಾಗ್ತದೆ. ಹಾಗಾಗಿ
ದಯವಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಕೂತ್ಕೊಂಡು ಹಿರಿಯರು ಕರ್ಕೊಂಡು ಸೆಟಲ್ಮೆಂಟ್ ಮಾಡಿಕೊಂಡ್ರೆ ನಮಗೆ ಜವಾಬ್ದಾರಿಗಳು ಕಡಿಮೆ ಆಗ್ತದೆ ಕೋರ್ಟ್ಗೆ. ಒಂದು ಲಿಟಿಗೇಷನ್ ಬಂತು ಅಂದರೆ ಒಂದು 20 ವರ್ಷ ಕೋರ್ಟಲ್ಲಿ ಓಡಾಡ್ತಿರ್ತಾರೆ. ಆಮೇಲೆ ಮ್ಯಾಟ್ರಿಮೋನಿಯಲ್ ವಿಷಯಕ್ಕೆ ಮದುವೆ ವಿಚಾರಕ್ಕೆ ಬಂದಾಗ ಅದು ಒಂದು ಆಲ್ಮೋಸ್ಟ್ 20% ಕೇಸ್ ಅದೇ. ಒಂದು ಗಂಡ ಹೆಂಡತಿ ಜಗಳ ಆಯಿತು ಅಂದರೆ ಒಂದು 5 ಕೇಸ್ ಕೊಟ್ಟಿರ್ತಾರೆ. ಕೋರ್ಟಿಗೆ ಅಂತೆ, ಆಮೇಲೆ ಮನೆಗೆ ಉಳ್ಕೊಳ್ಳಿಕ್ಕೆ ಒಂದು ಕೇಸ್ ಅಂತೆ, ಆಮೇಲೆ ವರದಕ್ಷಿಣೆ ಕಿರುಕುಳಂತೆ, ಆಮೇಲೆ ಅದ್ರ ಜೊತೆ ಮಗ ನಾವು ಹೆಚ್ಚಿ ಒಂದು ಪ್ರಾಪರ್ಟಿ ಕೇಸಸ್ ಸೋಟ್ ಹಾಕೋದು, ದಾವೆ ಹಾಕೋದು, ಈ ಒಂದು 5 ಕೇಸ್ ಪ್ಯಾಕೇಜ್ ಇದ್ದಾಗ ಬಂದ್ಬಿಡ್ತಾರೆ. ಒಂದು ಮುಗಿದ್ರೆ 5 ಮುಗಿತದೆ, ಒಂದು ಮುಗಿದಿದ್ರೆ 5 ಮುಗಿದು ಅಲ್ಲಿ ಈಗ ಹೆಣ್ಣು ಗಂಡ ಹೆಂಡತಿ ಸಂಬಂಧ ಅಂದಾಗ ತಪ್ಪುಪಡಿ ಯಾವ ವಯಸ್ಸಿಗೆ ಸಿಗಬೇಕಲ್ವಾ? 50 ವರ್ಷದ ಗಂಡ ಹೆಂಡತಿ ಚೆನ್ನಾಗಿರ್ಬೇಕಾಗ್ತದೆ, 20 ವರ್ಷ ಸಿಗ್ಬೇಕಾದ 50 ವರ್ಷ ಸಿಗ್ತದೆ, ಇವಲ್ಲ ಅದೇ ಹೇಳ್ತಿರ್ತೇನೆ. ಹೆಂಗೆ ವಯಸ್ಸು ಈ ವಯಸ್ಸು ಸಿಗ್ಬೇಕಾದ 50 ವರ್ಷದ ಸಿಗುವುದಿಲ್ಲ. ಯಾಕೆ ತೃಪ್ತಿಪಡಿಲ್ಲ, ನನ್ನ ವರ್ಷದ ಹೇಳ್ತೇನೆ. ಈ 20 ವರ್ಷ ಸಿಗ್ಬೇಕಾದಂತ ಏನಿದೆಯಲ್ಲ ಅದು 50 ವರ್ಷ ಸಿಗೋದಿಲ್ಲ. ಅದಕ್ಕೆ ಹಾಳು ಮಾಡ್ಕೊಬೇಡ್ರಿ, ಸ್ವಲ್ಪ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಈ ಅತ್ತೆ ಸೊಸೆಗೆ ಆಗುವುದಿಲ್ಲ. ಎಷ್ಟೇ ನೋಡಿದ್ರು ಬೈಕೊಳ್ಬೇಡಿ, ನಾನು ನೋಡ್ತೇನೆ. ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ಅತ್ತೆ ಇರೋರು ಕೊಡ್ತಾರೆ, ಅಥವಾ ಸ್ವಸಂತ ಕೊಡ್ತಾರೆ, ಯಾರ ಮನೆ ಮಾಡಬೇಕು. ಹೌದಲ್ಲ? ನೋಡಿ, ಎಲ್ಲ ನನ್ನ ಮಾತು ನೋಡಿ, ಎಲ್ಲ ಒಂದು ಮನೆಯಲ್ಲಿ ಸರಿದೆ ನೋಡಿ. ಎಲ್ಲ ಮನೆಯಲ್ಲಿ ನಿಂತ್ಕೊಂಡು ಹೇಳ್ತೇನೆ, ಎಲ್ಲ ಮನೆಯಲ್ಲಿ ಏನೇ ಮಾಡಿದ್ರು ಸೊಸೆ ಒಂದು ತಪ್ಪೇ ಬರ್ತದೆ. ಆಮೇಲೆ ಈ ಮದುವೆ ಹೆಣ್ಮಕ್ಳು ನನ್ನ ಗಂಡನ ಮನೆಯಲ್ಲಿ ಒಂದು ಸ್ವಲ್ಪ ಠೇವಣಿ ಕಳ್ಕೊಂಡು ಇಲ್ಲಿ ಬಂದು ಆಡ್ತಾರೆ. ಪತಿಗೆ ಮೇಲೆ ಸವಾರಿ, ಪತಿಗೆ ಮೇಲೆ ಯಾಕೆ ಮಾಡ್ಕೊಂಡು ಸವಾರಿ? ಅವಳು ಬೇರೆ ಕಳೆದ ಹುಡುಗಿ ಗಡ್ಡದ ಹುಡುಗಿ ಆ ಮನೆಯಿಂದ ಈಗ ಗಂಡ ಮನೆ ಹೊಸ ಬಂದಿರ್ತಾರೆ, ಇಲ್ಲಿ ಅಡ್ಜಸ್ಟ್ ಆಗ್ತಾರೆ. ಅದಕ್ಕೆ ನಾನು ಏನಾದಂಥವ್ರು ಪತಿಗೆ ನಾದಿನಿಂದ ಹೇಳ್ತಾರೆ, ಪತಿಗೆ ನಾದಿನಿ ಅವರು ಒಳ್ಳೆ ವಾತಾವರಣ, ಪೂರಕ ವಾತಾವರಣ ಮಾಡ್ಕೊಳ್ಳೋರು. ಬಂದಿಲ್ಲ ಅಮ್ಮಗೆಲ್ಲ ಕಿವಿ ಚುಚ್ಚಿ ಜಾಡಿಸಬಾರ್ದು. ವಿಷಯ ವ್ಯಾಪ್ತಿ ಏನ್ ಮಾತಾಡ್ತದೆ ಉತ್ತರ ಕೊಡ್ತಾರೆ. ಮತ್ತೆ ಬದಲಾಗಿ ನಾವೀಗ ಕಾನೂನು ಸೇವಾ ಸಮಿತಿ ಬರ್ತಾ ಇದ್ದಾರೆ. ಪ್ರತಿಯೊಂದು ತಾಲೂಕಿಗೆ ಒಂದು ಕಾನೂನು ಸೇವಾ ಸಮಿತಿ ಇದೆ, ಜಿಲ್ಲೆಗೆ ಒಂದು ಸಮಿತಿ ಇದೆ, ರಾಜ್ಯಕ್ಕೆ ಒಂದು ಪ್ರಾಧಿಕಾರ ಇದೆ, ರಾಷ್ಟ್ರಕ್ಕೆ ಒಂದು ಪ್ರಾಧಿಕಾರ ಇದೆ. ನಮ್ಮ ಉದ್ದೇಶ ಏನು ಕೇಳಿದ್ರೆ, ನಮ್ದು ಉದ್ದೇಶ ಅಲ್ಲ, ನಮ್ಮ ಕರ್ತವ್ಯಗಳು ಏನಂತಂದ್ರೆ ಕಾನೂನನ್ನು ಪಡೆಯೋದು. ಈಗ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಉಚಿತವಾಗಿ ಟ್ಯಾಬ್ಲೆಟ್ ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಕನ್ನಡ ಶಾಲೆಗೆ ಹೋದ್ರೆ ಆಲ್ಮೋಸ್ಟ್ ಏನು ಇದ್ದೇನೆ ಎಲ್ಲ ಶೂ ಬುಕ್ಕು ಎಲ್ಲವೂ ಫ್ರೀ. ಹಾಗೆ ನಮ್ಮ ಸಮಿತಿಯಲ್ಲೂ ಕೂಡ ಎಲ್ಲ ಫ್ರೀ ಇದೆ. ಅದಕ್ಕೊಂದ್ಸಲ ಕಂಡೀಷನ್ಸ್ ಇದೆ. ಅಂದರೆ 1,50,000 ವಾರ್ಷಿಕ ಆದಾಯ ದಾಟಬಾರ್ದು, SC ಜನರು, ಆಮೇಲೆ ಮಹಿಳೆಯರು, ಮಕ್ಕಳು, ಇವ್ರಿಗೆಲ್ಲ ತೊಂದರೆಗಳಾದರೆ ಅವರ ಖರ್ಚಿಂದ ವಕೀಲರನ್ನು ನೇಮಿಸಿಕೊಳ್ಳುವ ಶಕ್ತಿ ಅವ್ರಿಗೆ ಇಲ್ಲದೇ ಇದ್ದರೆ ನಾವು ಸಮಿತಿ ವತಿಯಿಂದ ವಕೀಲರನ್ನು ಕೊಡ್ತೇವೆ. ಉಚಿತವಾಗಿ ನಿಮ್ಗೆ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಇದನ್ನು ಸದ್ಬಳಕೆ ತಾವೆಲ್ಲ ಮಾಡ್ಕೋಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ, ನನಗೆ ಇಲ್ಲಿ ಕಾರ್ಯಕ್ರಮ ಮಾತಾಡಲಿಕ್ಕೆ ಒಪ್ಪಿಸ್ಕೊಡ್ಲಿಕ್ಕೆ ನಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜನರ ನಂಬಿರ್ಬೋದು ಜೀವನ ಕಾನೂನಿನಲ್ಲಿ ಎತ್ತಿಕೊಂಡು ಹೇಳ್ಕೊಂಡು ಆಸ್ತಿ ವಿಚಾರ, ಮದುವೆ ವಿಚಾರ, ರಸ್ತೆ ಅಪಘಾತ, ವಿದ್ಯಾರ್ಥಿಗಳು ಮಾಡುತ್ತಿರುವ ಒಂದು ಅಪಘಾತಗಳು, ತಪ್ಪುಗಳು, ಅದ್ರ ಜೊತೆ ಮನೆಯಲ್ಲಿ ಅತ್ತೆ ಮತ್ತು ಸೊಸೆಯರ ಮಧ್ಯೆ ಇರುವಂತಹ ಸಂಘರ್ಷ, ಇವುಗಳಿಗೆ ಸಂಬಂಧಪಟ್ಟಾಗೆ ತಮ್ಮ ಒಂದು ಕಾನೂನು ಅಡಿಯಲ್ಲಿ, ಕಾನೂನು ರೀತಿಯಲ್ಲಿ ಇರುವಂತಹ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿರ್ತಕ್ಕಂತಹ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀ ನಾಗೇಶ್ ಕೆ ಮೋಗೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಿಗೆ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಸಿವಿಲ್ ನ್ಯಾಯಾಧೀಶರಿಗೆ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರು ಸನ್ಮಾನ ಮಾಡಬೇಕಂತಕೊಂಡು ಅವರಿಗೆ ಕೇಳ್ತಾರೆ. ಗೌರವಪೂರ್ವಕ ಸನ್ಮಾನ. ಎಲ್ಲ ರೀತಿಯಾದ ಕಾನೂನು ಸಲಹೆಗಳು
ತಿಳ್ಕೊತಾರೆ. ಉದ್ಘಾಟಕರನ್ನು ಸನ್ಮಾನಿಸಿದ ಎಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ಶ್ರೀ ಎಸ್ ಬಿ ಪಾಟೀಲ್ ಮಾನ್ಯ ಅಧ್ಯಕ್ಷರು ವಕೀಲ ಸಂಘ ಸಿಂದಗಿ ಅವರಿಂದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳು. ಪ್ರಥಮದಲ್ಲಿ ಈ ಗ್ರಾಮ ದೇವರಾಗಿರ್ತಕ್ಕಂಥ ಸ್ಯಾಟೇಶ್ವರರನ್ನ ನನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ಮಹಾವಿದ್ಯಾಲಯದ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ಮಾತೃ ಹೃದಯರು ಮತ್ತು ಬಡವರ ತೀವ್ರ ದಲಿತರ ಮತ್ತು ತುಳಿತಕ್ಕೊಳಗಾದ ಸಮಾಜದ ಹಿತವನ್ನ ಕೈಗೊಂಡು ಬಂದಿರತಕ್ಕಂಥ ನಮ್ಮ ಗೌರವಿತ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಗೇಶ್ ಕೆ ಮಗರ ಸಾಹೇಬ್ರವರೇ ಮತ್ತು ಇವತ್ತಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ತಮ್ಮದೇ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಎಂ ಸರಸ್ವತಿ ಅವರೇ ಮತ್ತು ಅದೇ ರೀತಿಯಾಗಿ ಇವತ್ತಿನ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದ ನಮ್ಮ ನ್ಯಾಯಾಲಯದ ಸರ್ಕಾರಿ ವಕೀಲರಾದ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಆನಂದ್ ರಾಠೋಡ್ ಅವರೇ ಮತ್ತು ಅದೇ ರೀತಿ ಇವತ್ತಿನ ಈ ಸಮಾರಂಭದ ಉಪನ್ಯಾಸವನ್ನು ಮಾಡಲು ಆಗಮಿಸಿರ್ತಕ್ಕಂಥ ಸಹೋದರಿ ಎಸ್ ಎಂ ಕಾತೂರ್ ಅವರೇ, ಸಹೋದರ ರಾಜು ಪಾಟೀಲ್ ಅವರೇ ಮತ್ತು ಡಾಕ್ಟರ್ ಪ್ರಕಾಶ್ ರಾಠೋಡ್ ಅವರೇ, ಪ್ರಕಾಶ್ ತೇಜು ಅವರೇ ಮತ್ತು ಈ ಮಹಾವಿದ್ಯಾಲಯದ ಯಾವತ್ತು ಬೋಧಕ ವೃಂದವೇ ಮತ್ತು ಬೋಧಕೇತರ ಸಿಬ್ಬಂದಿಯವರೇ ಮತ್ತು ಈ ಮಹಾವಿದ್ಯಾಲಯದ ಯಾವತ್ತು ವಿದ್ಯಾರ್ಥಿ ಸಹೋದರ ಸಹೋದರಿ, ಈಗ ತಾನೇ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ತಮ್ಮ ಒಂದು ಪ್ರಾಸ್ತಾವಿಕ ಮಾತಿನೊಂದಿಗೆ ತಮ್ಮದೇ ಆದಂತಹ ಉಪನ್ಯಾಸಕರು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಮತ್ತು ಇದರ ಸಾರ್ಥಕತೆ ಬಗ್ಗೆ ಸಂಕ್ಷಿಪ್ತವಾದಂತಹ ತಮ್ಮ ಒಂದು ಮಾತಿನಲ್ಲಿ ಹೇಳಿದ್ದಾಗಿದೆ. ಮತ್ತು ಅದಕ್ಕೆ ಪೂರಕವಾಗಿ ನಮ್ಮ ಗೌರವಂತ ನ್ಯಾಯಾಧೀಶರು ಸಹಿತ ಒಂದು ಕಾನೂನಿನ ಜೊತೆಗೆ ನೈತಿಕವಾದಂತಹ ಮೌಲ್ಯವನ್ನ ನಾವು ಯಾವಾಗ ಅಳವಡಿಸಬೇಕು ಅನ್ನೋದನ್ನ ಯಾವುದೇ ಕಾನೂನಿರಲಿ, ವಾಣಿಜ್ಯ ಇರಲಿ, ವಿಜ್ಞಾನ ಇರಲಿ, ಯಾವುದೇ ರಂಗ ಇರಲಿ ಅದು ಸಾರ್ಥಕತೆ ಆಗೋದು ಎಲ್ಲಿಯಪ್ಪ ಅಂತಂದ್ರೆ ನೈತಿಕವಾದಂಥ ಒಂದು ಹೃದಯವಂತಿಕೆಯನ್ನ ಅದರ ಮಿಕ್ಸ್ ಆಯಿತು ಅಂತಂದ್ರೆ ಮಾತ್ರ ಅದೊಂದು ಔಟ್ಪುಟ್ ಇರೋದಿಲ್ಲ, ಪ್ರಾಮಾಣಿಕ